ಎಲ್ಲ ಆತ್ಮೀಯ ಕ್ರೀಡಾಭಿಮಾನಿಗಳೇ ಮತ್ತು ಕ್ರೀಡಾ ಚಟುವಟಿಕೆಯಲ್ಲಿರ್ತಕ್ಕಂಥ ಎಲ್ಲ ಕ್ರೀಡಾಪಟುಗಳೇ ಹಾಗೂ ಈ ಕ್ರೀಡೆಯನ್ನು ಬೆಂಬಲಿಸಿ ಮತ್ತು ಕ್ರೀಡಾಳುಗಳನ್ನು ಸ್ಪರ್ಧಾಳುಗಳನ್ನು ಸೃಷ್ಟಿಸ್ತಾ ಇರ್ತಕ್ಕಂಥ ಎಲ್ಲ ದೈಹಿಕ ಶಿಕ್ಷಣದ ವಲಯದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ದೈಹಿಕ ಶಿಕ್ಷಕ ಬಂಧುಗಳೇ, ಕನಕಪುರ ದಮ್ಮದಿವಿಗೆ ಚಾರಿಟಬಲ್ ಟ್ರಸ್ಟ್ನ ವತಿಯಿಂದ ವಿದ್ಯಾಮಾತೆ ಸಾವಿತ್ರಿಬಾಯಿ ಫೂಲೆ ಅವರ ಜನ್ಮದಿನಾಚರಣೆಯ ಅಂಗವಾಗಿ ನಡೀತಾ ಇರ್ತಕ್ಕಂಥ ಅಕ್ಷರದಮ್ಮ ಕಾರ್ಯಕ್ರಮದ ಪೂರಕವಾಗಿ ನಾವು ಕನಕಪುರದಲ್ಲಿ ಜನವರಿ 5, 2025ರಂದು ಒಂದು ರಾಜ್ಯ ಮಟ್ಟದ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿಗಳನ್ನು ನಡೆಸ್ತಾ ಇದ್ದೀವಿ. ಇದರಲ್ಲಿ 70 kg ಪುರುಷರ ವಿಭಾಗದ ಕಬಡ್ಡಿ ವಿಭಾಗವನ್ನು ನಾವು ನಡೆಸ್ತಾ ಇದ್ದೀವಿ. ಅದೇ ರೀತಿ 65 kg ಮಹಿಳಾ ವಿಭಾಗದಲ್ಲಿ ಕಬಡ್ಡಿಯನ್ನು ಆಯೋಜನೆ ಮಾಡಿದ್ದೀವಿ. ಇದಕ್ಕೆ ಆಕರ್ಷಕವಾದ ಬಹುಮಾನಗಳು ಮತ್ತು ವಿಶೇಷವಾದಂಥ ಅತ್ಯಾಕರ್ಷಕವಾದಂಥ ಟ್ರೋಫಿಗಳು ಸಹ ಇದರಲ್ಲಿರುತ್ತೆ. ಈ ಕಾರ್ಯಕ್ರಮವನ್ನು ನಾವು ಸಾವಿತ್ರಿಬಾಯಿ ಫುಲೆ ಅವರ ಸವಿ ನೆನಪಿನಲ್ಲಿ, ವಿದ್ಯಾಮಾತೆ ಸಾವಿತ್ರಿಬಾಯಿ ಫುಲೆ ಅವರ ನೆನಪಿನ ಸ್ಮರಣಾರ್ಥವಾಗಿ ನಾವು ಒಂದು ಕಬಡ್ಡಿ ಪಂದ್ಯಾವಳಿಯನ್ನು ಆಯೋಜನೆ ಮಾಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ರವಿಕಾಂತೇಗೌಡ IPS ರವರು, ಡಾಕ್ಟರ್ ಮುನಿಕೃಷ್ಣ IPS ರವರು ಮತ್ತು ಪ್ರಜಾವಾಣಿ ಪತ್ರಿಕೆಯ ಜಿಲ್ಲಾ ವರದಿಗಾರರಾಗಿರ್ತಕ್ಕಂಥ ಓದೇಶ್ ರವರು, ಸುನೀಲ್ ಹನುಮಂತಪ್ಪ ಅವರು ಮತ್ತು ರಾಜಶೇಖರ್ ಅವರು, ಲೋಕೇಶ್ ರವರು, ಅಭಿಷೇಕ್ ರವರು, ಇನ್ನೂ ಅನೇಕ ನಾಯಕರುಗಳು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ. ಹಾಗಾಗಿ ಕ್ರೀಡೆಯನ್ನು ಇಷ್ಟಪಡ್ತಕ್ಕಂಥ, ಕ್ರೀಡೆಯಲ್ಲಿ ತೊಡಗಿರ್ತಕ್ಕಂಥ, ಕ್ರೀಡಾ ಚಟುವಟಿಕೆಯಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಕ್ಕಂಥ ಕನಕಪುರದ, ರಾಮನಗರದ ಮತ್ತು ಕರ್ನಾಟಕ ರಾಜ್ಯದ ಎಲ್ಲ ಕ್ರೀಡಾಳುಗಳು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಕಬಡ್ಡಿ ಪಂದ್ಯಾವಳಿಯನ್ನು, ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿಯನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ನಾನು ಈ ಮೂಲಕ ಮನವಿ ಮಾಡ್ಕೊಳ್ತೀನಿ ಸ್ನೇಹಿತರೆ.